ಓಂ ಸಾಯಿರಾಮ್. ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ಗೆ ಜೈ. ನಮ್ಮ ಸಾಯಿ ಕುಟುಂಬದ ಎಲ್ಲ ಸಾಯಿ ಭಕ್ತರಿಗೆ ನಮಸ್ಕಾರ. ಸಾಯಿ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ಬಾಬಾಗೆ ಬೇಡ್ಕೊಂತ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸಾಯಿಯಪ್ಪ ಏನು ಹೇಳ್ತಾ ಇದ್ದಾರೆ ಅಂದರೆ, ಮಗು ಇವತ್ತು ಈ ಅತಿಥಿನ ಕಂಡಿದ್ದೀರಾ? ಸಪ್ತ ಸಮುದ್ರಗಳು ದಾಟಿ ನಿನಗೋಸ್ಕರ ಬಂದಿದೆ. ತಂದಿರೋ ಆಹ್ವಾನ ನಿನ್ನ ಜೀವನವೇ ಬದಲಾವಣೆ ಆಗುತ್ತದೆ. ತಪ್ಪದೆ ಈ ವಿಷಯನ ಅರ್ಥ ಮಾಡಿಕೊಂಡು ತಿಳ್ಕೊಂಡು ಆಚರಣೆ ಮಾಡಿ ಅಂತ ಸಾಯಿಯಪ್ಪ ನಮ್ಮೆಲ್ಲರಿಗೋಸ್ಕರ ಈ ಗುರುವಾರ ದಿನ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಸಾಯಿಯಪ್ಪನೇ ಸ್ವತಃ ಇವತ್ತು ಒಂದು ಅತಿಥಿಯ ರೂಪದಲ್ಲಿ ಬಂದಿದ್ದಾರೆ ನಮ್ಮ ಮನೆಗೆ. ಸಪ್ತ ಸಮುದ್ರಗಳು ದಾಟಿ ನಮ್ಮ ಮನೆಗೆ ಬಂದಿದ್ದಾರೆ. ಮತ್ತೆ ಸಾಯಿಯಪ್ಪ ಏನು ಹೊಸ ಸುದ್ದಿ ತಂದಿದ್ದಾರೆ, ಯಾವ ಥರ ಆಹ್ವಾನ ತಂದಿದ್ದಾರೆ ನಾವು ಕೇಳೋಣ. ಮಗು, ಇವತ್ತು ನಿನಗೋಸ್ಕರ ಬಂದಿದ್ದೀನಿ. ಈ ಗುರುವಾರ ನನ್ನನ್ನು ಕರೆದಿದ್ದೀಯ, ಅದಕ್ಕೆ ನಾನು ಸಪ್ತ ಸಮುದ್ರಗಳು ದಾಟಿ ನಿನಗೋಸ್ಕರ ಬಂದಿದ್ದೀನಿ. ಮತ್ತು ನನಗೋಸ್ಕರ ನೀನು ಏನು ಮಾಡಿದ್ದೀಯಾ ಅಂತ ಸಾಯಿಯಪ್ಪ ಕೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಈ ಗುರುವಾರ ದಿನ ಅವ್ರವ್ರ ಮನೆಯಲ್ಲಿ ಸಾಯಿಯಪ್ಪ ಆಶೀರ್ವಾದಗೋಸ್ಕರ ಏನೇನು ತಯಾರಿ ಮಾಡಿ ಸಾಯಿಯಪ್ಪಗೆ ಕೊಟ್ಟಿದ್ದೀರಾ, ನೈವೇದ್ಯ ಮೂಲಕ ನಾವು ಸಾಯಿಯಪ್ಪಗೆ ಅರ್ಪಿಸುತ್ತೀವಿ. ಆದರೆ ಸಾಯಿಯಪ್ಪ ಮುಂದೆ ಎಷ್ಟೇ ಬೇಡ್ಕೊಂಡ್ರೂ ಕೂಡ ನಮ್ಮ ಕನಸುಗಳು, ನಮ್ಮ ಕೋರಿಕೆಗಳು ಈಡೇರುತ್ತಿಲ್ಲ ಅಂತ ತುಂಬ ಜನ ಬಡ್ಕೊತಾ ಇರ್ತಾರೆ. ಆದರೆ ಅದು ನಾವು ಅಂದ್ಕೊಂಡಿರೋದೆಲ್ಲ ನಿಜ ಆಗೋದು ಕೂಡ ಸ್ವಲ್ಪ ಕಷ್ಟನೇ. ನಾವು ಏನು ಕೆಲಸ ಮಾಡಿದ್ರೂ ಕೂಡ, ಏನೇ ತಪ್ಪು ಮಾಡಿದ್ರು, ಏನೇ ಒಳ್ಳೆಯ ಕೆಲಸ ಮಾಡಿದ್ರು ನಮ್ಮ ಕೈಯಲ್ಲೇ ಇರುತ್ತದೆ. ಮೊದಲು ಸಾಯಿಯಪ್ಪ ಹೇಳ್ದಂಗೆ ಮಾಡಬೇಕು. ಸಾಯಿಯಪ್ಪ ಯಾವ ಥರ ನಡೆಸ್ಕೋಬೇಕು ಅಂತ ಹೇಳ್ತಾರೋ ಸಾಯಿ ಸಂದೇಶವನ್ನು ಕೇಳಿದ ನಂತರ ಅರ್ಥ ಆಗತ್ತೆ. ಆದರೆ ಅದು ನಿಜವಾದ ಜೀವನದಲ್ಲಿ ಆಚರಣೆಯಲ್ಲಿ ಇಡುವಾಗ ಅರ್ಥ ಆಗತ್ತೆ ಅದು ಎಷ್ಟು ಕಷ್ಟ ಅಂತ. ಬಟ್ ಕಷ್ಟ ಆದರೂ ಕೂಡ ಅದೇ ಜೀವನ ಆಗಬೇಕು. ನಮ್ಮ ಜೀವನ ಆವಾಗ ಸಂತೋಷವಾಗಿ ಇರುತ್ತದೆ. ಇವತ್ತು ಒಂದು ಬೇಡಿಕೆಗೋಸ್ಕರ ಸಾಯಿ ಮುಂದೆ ಯಾವುದಾದ್ರೂ ಒಂದು ಮಂತ್ರವನ್ನು ಹೇಳುತ್ತಾ, ಸಾಯಿ ಮಂತ್ರವನ್ನು ಹೇಳುತ್ತಾ ಅಥವಾ ಸಾಯಿ ಪರಿಹಾರವನ್ನು ಮಾಡುತ್ತಾ ನಾವು ಒಂದು ಬೇಡಿಕೆ ಕೇಳ್ತೀವಿ. ಆ ಬೇಡಿಕೆ ಈಡೇರಿದ ನಂತರ ಸಾಯಿ ಮೇಲೆ ಪೂರ್ತಿ ವಿಶ್ವಾಸ, ನಂಬಿಕೆ ಬರುತ್ತೆ. ಆಮೇಲೆ ಕಷ್ಟಗಳು ಬರುತ್ತೆ. ಕಷ್ಟಗಳು ಬಂದಾಗ ಸಾಯಿ ಎಲ್ಲೋದ್ರು, ಸಾಯಿ ಇವಾಗ ನನಗೆ ಯಾಕೆ ಕರುಣೆ ತೋರಿಸ್ತಾ ಇಲ್ಲ, ಸಾಯಿ ಮೇಲೆ ಸ್ವಲ್ಪ ಕೋಪ ಬರುತ್ತೆ. ಸಾಯಿನ ಬೈತೀರಾ, ಸಾಯಿ ಮುಂದೆ ಕೂತ್ಕೊಂಡು ಅಳ್ತೀರಾ, ಎಲ್ಲ ಮಾಡ್ತೀರಾ. ಆದರೆ ಸಾಯಿ ಸುಮ್ಮನೆ ಇರ್ತಾರೆ. ಇದೆಲ್ಲ ಕೂಡ ನಾವು ಮಾಡಿರೋ ತಪ್ಪುಗಳಿಗೆ ಸಾಯಿ ಕೊಡ್ತಿರುವ ಪರೀಕ್ಷೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸಾಯಿಯಪ್ಪ ಯಾವಾಗಲೂ ನಮ್ಮ ತಂದೆಯ ಸ್ಥಾನದಲ್ಲಿದ್ದಾರೆ, ನಮ್ಮ ಗುರು ಸ್ಥಾನದಲ್ಲಿ ಇದ್ದಾರೆ. ಅದಕ್ಕೆ ಯಾವಾಗಲೂ ತಂದೆ ಒಳ್ಳೆಯ ದಾರಿಯಲ್ಲಿ ನಡಬೇಕು ನನ್ನ ಮಕ್ಕಳು ಅಂತ ಸಾಯಿಯಪ್ಪ ನಮಗೆ ಇಂಥ ಪರೀಕ್ಷೆನ ಕೊಡಬಹುದು. ಈ ಪರೀಕ್ಷೆಗಳ ಮೂಲಕ ನಾವು ಒಳ್ಳೆಯ ಪಾಠಗಳು ಕಲಿಸುತ್ತೀವಿ. ಆದರೆ ಈ ಪಾಠಗಳು ಏನಕ್ಕೆ ಕೊಡ್ತಾರೆ ಅಂದರೆ, ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವೋ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಈ ಅವಕಾಶವನ್ನು ದೇವರು ಕೊಡ್ತಾ ಇರೋದು. ಮತ್ತು ತಪ್ಪು ಎಲ್ಲಿ ಮಾಡ್ತೀವಿ ಅಂದರೆ, ಮೊದಲು ನಿಮ್ಮ ಜೀವನ ನೀವು ನೆಟ್ಟಿಗೆ ನೋಡ್ಕೋಬೇಕು, ಬೇರೆಯವ್ರ ಬಗ್ಗೆ ಅಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದೇ ತಪ್ಪು. ಮೊದಲು ನಿನ್ನ ಜೀವನ ನೆಟ್ಟಿಗೆ ನೋಡ್ಕೊಳ್ಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ಮಾತಾಡಬೇಕು. ಇವತ್ತು ಅತಿಥಿಯ ರೂಪದಲ್ಲಿ ಸಾಯಿಯಪ್ಪ ನಮ್ಮ ಮನೆಗೆ ಬಂದಿದ್ದಾರೆ ಅಂದರೆ ನಮ್ಮ ಮೇಲೆ ಸಾಯಿಯಪ್ಪಗಿರುವಂಥ ನಂಬಿಕೆ, ನಾವು ಅಷ್ಟೇ ನಂಬಿಕೆ ಆ ದೇವ್ರ ಮೇಲೆ ಇಡಬೇಕು. ನೀವು ಪ್ರತಿದಿನ ಇಷ್ಟ ದೇವ್ರನ್ನ ಯಾವ ಥರ ಆರಾಧನೆ ಮಾಡ್ತೀರೋ ಅದೇ ಥರ ಆರಾಧನೆ ನಮ್ಮ ಗುರುಗೂ ಕೂಡ ಆರಾಧನೆ ಮಾಡಬೇಕು, ನಮ್ಮ ಸಾಯಿಯಪ್ಪಗೂ ಆರಾಧನೆ ಮಾಡಬೇಕು. ಪ್ರತಿ ಕ್ಷಣ ಎದ್ದಿದ ತಕ್ಷಣ ಅಥವಾ ಕೂತಿದ ತಕ್ಷಣ, ಮಲಗುವ ಸಮಯದಲ್ಲಿ ಅಥವಾ ನೀವು ತಿಂತಾ ಇರೋ ಸಮಯದಲ್ಲಿ, ಈ ಸಮಯಕ್ಕೆ ನಿಮಗೆ ಊಟ ಸಿಕ್ಕಿದೆ ಅಂತ 3 ಹೊತ್ತು ನೀವು ನಿಮ್ಮ ಕೈ ನಿಮ್ಮ ಬಾಯಿಗೆ ಹೋಗುವಾಗ ನೆನಪಿಸ್ಕೋಬೇಕು. ಆ ದೇವರಿಗೆ ಧನ್ಯವಾದಗಳು ಹೇಳಬೇಕು. ಯಾಕಂದರೆ 3 ಹೊತ್ತು ಹೊಟ್ಟೆ ತುಂಬ ತಿಂತಾ ಇದೆಯಾ, ಆಮೇಲೆ ಸಂತೋಷವಾಗಿ ಇದೆಯಾ, ಆಮೇಲೆ ಆರೋಗ್ಯವಾಗಿ ಇದೆಯಾ. ಇದಕ್ಕಿಂತ ನಿನಗೆ ಹೆಚ್ಚಾಗಿ ಇನ್ನೇನು ಬೇಕು? ನಿಮಗೆ ಬೇರೆ ಕೋರಿಕೆಗಳು ಹೆಚ್ಚಾಗಿ ಇರುವಾಗ ಕಷ್ಟಗಳು ಬರುತ್ತೆ. ಮೊದಲು ಅದನ್ನು ನೀವು ಕಮ್ಮಿ ಮಾಡ್ಕೋಬೇಕು. ಅಂದರೆ ನನ್ನ ಜೀವನಕ್ಕೆ ಇಷ್ಟಕ್ಕಿಂತ ಜಾಸ್ತಿ ಬೇಡ, ನಿನಗೆ ಏನು ಅತಿ ಮುಖ್ಯನೋ ಆ ಭಗವಂತಗೆ ಗೊತ್ತು. ನೀವು ನೋಡಿದ ತಕ್ಷಣ
ಕ್ಷಣ ಸಾಯಿಯಪ್ಪ ಮುಂದೆ ಬೇಡ್ಕೋವಾಗ ಮೊದಲು ನಿನಗೆ ಬೇಕಾಗಿರೋದು ತಾಳ್ಮೆ. ಆಮೇಲೆ ನಮ್ಮ ಜೀವನ ಚೆನ್ನಾಗಿರಬೇಕು, ಆರೋಗ್ಯವಾಗಿ ನಮ್ಮವರೆಲ್ಲರೂ ಕೂಡ ಚೆನ್ನಾಗಿರಬೇಕು ಅಂತ ಆ ದೇವ್ರ ಮುಂದೆ ಪ್ರತಿನಿತ್ಯ ಕೇಳಬೇಕು. ಆರೋಗ್ಯವಾಗಿ ಇದ್ರೇನೆ ಎಲ್ಲ ಕೂಡ ನಿನಗೆ ಸೇರುತ್ತೆ. ಮೊದಲು ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಆಮೇಲೆ ನಿಮ್ಮ ಇಚ್ಛೆಗಳು ಬಗ್ಗೆ ದೇವರ ಮುಂದೆ ಬೇಡಬೇಕು. ಅದು ನಿಮ್ಮ ಜೀವನಕ್ಕೆ ಎಷ್ಟು ಮುಖ್ಯನೋ ಆ ದೇವರು ನೋಡ್ತಾರೆ. ಸಮಯಕ್ಕೆ ಅದು ಖಂಡಿತ ನಿಮ್ಮ ಮುಂದಕ್ಕೆ ಬರುತ್ತೆ. ಶಾಶ್ವತವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ದೂರ ಆಗಬೇಕು ಅಂದ್ರೆ ತಾಯಿ ಹೇಳೋ ಧೋರಣಿ ಅರ್ಥ ಮಾಡ್ಕೊಳ್ಳಿ. ಜೀವನನ ಸುಲಭವಾಗಿ ಆಚರಿಸಿ. ಸಾಯಿಯಪ್ಪ ಇವತ್ತು ನಿಮಗೋಸ್ಕರ ಬಂದು ಸಪ್ತ ಸಮುದ್ರಗಳನ್ನು ದಾಟಿ ಬಂದಿದ್ದಾರೆ. ಯಾಕಂದ್ರೆ ಇಂಥ ಅವಕಾಶ ಮತ್ತೆ ಬರಲ್ಲ. ಜೀವನದಲ್ಲಿ ನೀವು ಸೋಲಬಾರದು. ಈ ಸಾಯಿಗೋಸ್ಕರ ನೀವು ಪ್ರತ್ಯೇಕವಾಗಿ ಏನೂ ಮಾಡಬೇಡಿ. ಯಾರು ಕಷ್ಟದಲ್ಲಿ ಇರ್ತಾರೋ ಅವರ ಮೂಲಕ ಇದು ಸಾಯಿಯಪ್ಪ ಕೊಡ್ತಿರೋ ಅಂತ ಅವಕಾಶ ಅಂತ ಆದಷ್ಟು ಅವರಿಗೆ ಸಹಾಯ ಮಾಡಕ್ಕೆ ಪ್ರಯತ್ನಿಸಿ. ಅಷ್ಟು ಬಿಟ್ರೆ ನೀವು ಏನು ಮಾಡಕ್ಕೆ ಹೋಗ್ಬೇಡಿ. ಬೇರೆಯವ್ರ ಬಗ್ಗೆ ಚಿಂತೆನೆ ಮಾಡಬೇಡಿ. ಮೊದಲು ನಿಮ್ಮ ಜೀವನ ಯಾವ ರೀತಿಯಲ್ಲಿ ಇದೆ ಅನ್ನೋದು ನೋಡ್ಕೊಳ್ಳಿ ಅಷ್ಟೇ. ಸಾಯಿನ ಯಾವಾಗಲೂ ನೆನಪಿಟ್ಕೊಳ್ಳಿ. ಸಾಯಿ ಯಾವಾಗಲೂ ನಿಮಗೋಸ್ಕರ ಇರ್ತಾರೆ. ಪ್ರತಿ ಕ್ಷಣ ನಿಮ್ಮನ್ನೇ ನೋಡ್ತಾರೆ. ಕಷ್ಟದಲ್ಲಿರುವಾಗ, ಸಂತೋಷದಲ್ಲಿರುವಾಗ ಕೂಡ ಸಾಯಿನೇ ನೋಡ್ತಾರೆ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಸಾಯಿಯಪ್ಪ ನಮಗೂ ಯಾವತ್ತೂ ಇಲ್ಲ ಅಂತ ತಪ್ಪಾಗಿ ನೀವು ಯೋಚನೆ ಮಾಡಬೇಡಿ. ಯಾಕಂದ್ರೆ ನೀವು ಕಷ್ಟದಲ್ಲಿ ಇರೋವಾಗ ದೇವ್ರನ್ನ ಯಾವ ತರ ನೀವು ಬೇಡ್ಕೊಂತೀರೋ ಸಂತೋಷವ ಕಾಲದಲ್ಲೂ ಕೂಡ ಅದೇ ರೀತಿಯಲ್ಲಿ ನೀವು ಆರಾಧನೆ ಮಾಡಬೇಕು. ಯಾವಾಗ ನೀವು ಸಂತೋಷವ ಕಾಲದಲ್ಲಿ ಮರಿತಿರೋ ಆವಾಗ ಕಷ್ಟಗಳು ಯಾವ ರೀತಿ ಬರುತ್ತೆ ಆ ದೇವರೇ ನಿಮ್ಗೆ ಪರೀಕ್ಷೆ ಮೂಲಕ ಕೊಟ್ಟು ನೋಡ್ತಾರೆ. ಯಾಕಂದ್ರೆ ಕೆಲವೊಬ್ಬರಿಗೆ ಮಾತ್ರ ಕಷ್ಟಗಳು ಬಂದಾಗ ದೇವರು ಕಾಣಿಸ್ತಾರೆ. ಅದೇ ಸಂತೋಷವ ಕಾಲದಲ್ಲಿ ದೇವ್ರನ್ನ ಮರಿತಾರೆ. ಮನುಷ್ಯ ಜೀವನನೇ ಹೀಗೆ. ನೀವು ಆ ರೀತಿಯಲ್ಲಿ ಇರಬಾರದು ಅನ್ನೋದೇ ಸಾಯಿಯಪ್ಪ ಉದ್ದೇಶ. ಮತ್ತೆ ಇವತ್ತು ಸಾಯಿಯಪ್ಪ ಒಳ್ಳೆಯ ಸಂದೇಶವನ್ನು ತಂದಿದ್ದಾರೆ. ಸಾಯಿಗೋಸ್ಕರ ನೀವು ಏನ್ ಮಾಡಿದ್ದೀರಾ? ಈ ಗುರುವಾರ ದಿನ ನಿಮ್ಮ ಕೋರಿಕೆಗಳು ಸಾಯಿ ಮುಂದೆ ಇಟ್ಟಿರ್ತೀರಾ. ಖಂಡಿತ ಅದು ಒಂದು ದಿನ ಈಡೇರುತ್ತೆ. ನೀವು ಚಿಂತೆ ಮಾಡಬೇಡಿ. ಸಾಯಿ ಹೇಳೋದು ಅರ್ಥ ಮಾಡ್ಕೊಳ್ಳಿ. ಸಾಯಿ ಆರಾಧನೆ ಪ್ರತಿನಿತ್ಯ ಮಾಡಿ ಸಾಕು. ಎಲ್ಲ ಕೂಡ ಸಾಯಿಯಪ್ಪನೇ ನೋಡ್ಕೊಂತಾರೆ ಅಂತ ಈ ಸಂದೇಶವನ್ನು ಈ ಗುರುವಾರ ಸಾಯಿಯಪ್ಪ ನಿಮ್ಮೆಲ್ಲರಿಗೋಸ್ಕರ ತಂದಿದ್ದಾರೆ. ಈ ವಿಷಯವನ್ನು ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ಯಾರಾದರೂ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು. ಜೈ ಸಾಯಿರಾಮ್.